ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೆಡ್ನೆಸ್ಡೇ. ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ವೀಕ್ ಡೇಸಲ್ಲಿ ಅಷ್ಟೊಂದು ವ್ಲಾಗ್ಸ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಆಫೀಸ್ ಇರುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸ್ಗೂ ಹೋಗ್ತಾ ಇದ್ದೀನಿ, ಸೊ ಅದಕ್ಕೆ ರೆಡಿ ಆಗಿರೋದು ಆಫೀಸ್ಗೆ ಹೋಗೋದಕ್ಕೆ ಅಂತಲೇ. ಇನ್ನೂ ಮನೆ ಬಿಟ್ಟಿಲ್ಲ, ಈಗ ಬಿಡ್ತೀನಿ. ಏನು ಸ್ಪೆಷಲ್ ನಾನು ವೀಡಿಯೋ ಮಾಡೋದಕ್ಕೆ ಕಾರಣ ಅನ್ನೋದಾದರೆ, ಇವತ್ತು ಆಫೀಸ್ ಪಾರ್ಟಿ ಇದೆ. ಆಫೀಸ್ ಪಾರ್ಟಿ ಯಾತಕ್ಕೆ ಅನ್ನೋದಾದರೆ, ನಮ್ಮ ಆಫೀಸ್ ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿ ಬ್ರಾಂಚಸ್ ಇದ್ದಾವೆ. ಬಟ್ ಬರೀ ಇಂಡಿಯಾದಲ್ಲಿ ಬಂದ್ಬಿಟ್ಟು 10,000 ಮೆಂಬರ್ಸ್ ಎಂಪ್ಲಾಯೀಸ್ ರೀಚ್ ಆಗಿದ್ದೀವಿ. ಸೊ ಆ ಮೈಲ್ ಸ್ಟೋನ್ ರೀಚ್ ಆಗಿರೋ ಕಾರಣಕ್ಕೆ ಇವತ್ತು ಎಲ್ಲರಿಗೂ ಆಫೀಸ್ ಪಾರ್ಟಿ ಕೊಡ್ತಿದ್ದಾರೆ. ಸೊ ನನ್ನ ಮನೆಯಿಂದ ಆಫೀಸ್ ಲೊಕೇಶನ್ಗೆ, ಪಾರ್ಟಿ ಇರೋ ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಲೈಕ್ ಮಾರ್ನಿಂಗಿಂದ ಇವಾಗ ನಮಗೇನು ಲೀವ್ ಇರೋದಿಲ್ಲ, ಪಾರ್ಟಿ ಇದೆ ಅನ್ನೋ ಕಾರಣಕ್ಕೆ ಆಫೀಸ್ ಕೆಲಸ ಮಾಡಲೇಬೇಕು. ಆ್ಯಸ್ ಯೂಶುವಲ್ ಏನು ಕೆಲಸ ಇರುತ್ತೆ ಆಫೀಸ್ ಕೆಲಸ ಅದು. ಸೊ ಆಫೀಸ್ ಕೆಲಸ ಮುಗಿಸಿ ಆಮೇಲೆ ನಾನು ರೆಡಿಯಾಗಿ ಆಮೇಲೆ ಆ ಪಾರ್ಟಿ ಲೊಕೇಶನ್ಗೆ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಅದು ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ನಾನು ಆಫೀಸ್ಗೆ ಯಾವ ಥರ ಹೋಗ್ತೀನಿ ಅದೇ ಥರ ಹೋಗಿ ಅಲ್ಲಿಂದ ಪಾರ್ಟಿ ಲೊಕೇಶನ್ಗೆ ಹೋಗೋದಕ್ಕೆ ತುಂಬ ಆಕ್ಸೆಸಿಬಲ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಆಫೀಸಿಂದ. ಬಟ್ ನಮ್ಮ ಮನೆಯಿಂದ ನಾನು ಆ ಲೊಕೇಶನ್ಗೆ ಹೋಗಬೇಕು ಅನ್ನೋದಾದರೆ 1.5 hour, ಟ್ರಾಫಿಕ್ ಮೇಲೆ ಡಿಪೆಂಡ್, 2 hours ಕೂಡ ಆಗ್ಬೋದು. ಸೊ ಆ ಕಾರಣಕ್ಕೆ ನಾನು ಆಫೀಸ್ಗೆ ಹೋಗಿ ಆಮೇಲೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದುಬಿಡೋಣ ಬೇಗನೆ ಅಂತ. ನಾನು ಲೈಕ್ ಆಫೀಸ್ ಪಾರ್ಟೀಸ್ಗೆ ಹೋದಾಗ ನಾನು ಜಾಸ್ತಿ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಇಲ್ಲಿ ಪಾಪು ಇರ್ತಾಳೆ ಆ್ಯಂಡ್ ಲೇಟ್ ನೈಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಅಟೆಂಡ್ ಮಾಡಿದ್ದೀವಿ ಅನ್ನೋ ಥರನೂ ಇರಬೇಕು. ಲೈಕ್ ಇದ್ದೀವಿ, ನಾವು ಪಾರ್ಟಿಗೆ ಬಂದಿದ್ದೀವಿ ಅನ್ನೋ ಥರನೂ ತೋರಿಸ್ಕೋಬೇಕಾಗತ್ತೆ. ನಾವು ಫ್ಲೆಕ್ಸಿಬಲ್ ಇರೋದನ್ನ ನಾವು ತೋರಿಸ್ಕೋಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಜಸ್ಟ್ ಹೋಗಿ ಲೈಕ್ 1 or 2 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ರಿಟರ್ನ್ ಬಂದುಬಿಡ್ತೀನಿ. ಸೊ ಇದಿಷ್ಟು ಅಪ್ಡೇಟು. ನನ್ನ ಪಾರ್ಟಿ ಇರೋ ಕಾರಣಕ್ಕೆ ಪಾರ್ಟಿ ವೇರ್ ಏನೂ ಹಾಕೋತಾ ಇಲ್ಲ. ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು, ಆಮೇಲೆ ಪಾರ್ಟಿಗೆ ಹೋಗುವಂಥದ್ದು. ನನಗೆ ಆಫೀಸ್ಗೆ ಹೋಗಿ ಡ್ರೆಸ್ ಎಲ್ಲ ಕ್ಯಾರಿ ಮಾಡಿ ಆಫೀಸಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ಜಸ್ಟ್ ಒಂದು ಟಾಪ್ ಆ್ಯಂಡ್ ಜೀನ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ದಟ್ಸ್ ವೈನ್. ಆಫೀಸ್ ಹೋಗೋ ಥರನೂ ಇರುತ್ತೆ, ಪಾರ್ಟಿಗೆ ಹೋಗೋ ಥರನೂ. ಅಷ್ಟೊಂದು ಪಾರ್ಟಿ ವೇರ್ ಅಲ್ಲ ಅಂದ್ರೂ ಓಕೆ ಫೈನ್, ಮ್ಯಾನೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರನೇ ನಾರ್ಮಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಯಾವ ಥರ ಎಲ್ಲ ಇರುತ್ತೆ ಆ್ಯಂಡ್ ಯಾವ ಲೊಕೇಶನಲ್ಲಿ ಪಾರ್ಟಿ ಇರೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ಟಿಫಿನ್ಗೆ ನಮ್ಮ ಅತ್ತೆ ದೋಸೆ, ಪಲ್ಯ, ಚಟ್ನಿ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ನಮ್ಮ ಮನೇಲಿ ಈ ಥರ ಮಾಡಿದಾಗ ನಾನು ಆಫೀಸ್ಗೆ ಎತ್ಕೊಂಡು ಹೋಗ್ತೀನಿ. ಬಿಕಾಸ್ ನಮ್ಮ ಅತ್ತೆಗೆ ಯೂಜ್ ಫ್ಯಾನ್ಸ್ ಇದ್ದಾರೆ, ಲೈಕ್ ದೋಸೆ, ಚಟ್ನಿಗೆ ಮತ್ತು ಪಲ್ಯಗೆ. ಸೊ ಅದಕ್ಕೆ ಆಫೀಸ್ಗೆ ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಆಫೀಸ್ ರೀಚ್ ಆಗಿದ ತಕ್ಷಣ ವೆದರ್ ಗೊತ್ತಿರ್ಬೋದು ಎಷ್ಟು ಚಿಲ್ಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟೀ, ಕಾಫಿ ಆ್ಯಂಡ್ ಬಾದಾಮ್ ಮಿಲ್ಕ್ ಇದ್ದೇ ಇರುತ್ತೆ ಆಫೀಸಲ್ಲಿ. ಸೊ ನಾನು ಯೂಶ್ವಲಾಗಿ ಬಾದಾಮ್ ಮಿಲ್ಕೆ ಕುಡಿತೇನೆ. ಸೊ ಅದಕ್ಕೆ ಕುಡಿದ್ಬಿಟ್ಟು ಆಮೇಲೆ ಹೋಗೋಣ, ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಕ್ಯಾಫ್ಟೀರಿಯಾಗೆ ಬಂದಿದ್ದೀನಿ ನಾನು. ಸೊ ಸರೌಂಡಿಂಗ್ ಯಾವ ಥರ ಇದೆ ಅಂತ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಆ್ಯಸ್ ಯೂಶ್ವಲ್ ಆಫೀಸ್ ಕೆಲಸ ಮುಗಿಸಿ ಈವ್ನಿಂಗ್ ಈಗ ಡೈರೆಕ್ಟ್ ಆಫೀಸಿಂದ ಪಾರ್ಟಿ ಲೊಕೇಶನ್ಗೆ ಬಂದಿರೋದು. ಇದು ಸರ್ಜಾಪುರ್ ರೋಡಲ್ಲಿ ಇರುವಂತಹ ದ ಬಿಯರ್ ಲೈಬ್ರರಿ ಅನ್ನೋ ಪಬ್ ಇದು. ಸೊ ಇವತ್ತು ಪಾರ್ಟಿ ನಡೀತಾ ಇರೋದು ಇದೇ ಪ್ಲೇಸಲ್ಲೇ. ಸೊ ಓವರಾಲ್ ನೋಡ್ಕೊಂಬನ್ನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಫುಡ್ಡು ಸಹ ಆ್ಯಡ್ ಮಾಡಿದ್ದೀನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ, ನಾನು ಆಗಲೇ ಹೇಳ್ದಾಗೆ ಜಸ್ಟ್ 1 hour to 2 hours ಟೈಮ್ ಸ್ಪೆಂಡ್ ಮಾಡಿ ನಾನು ರಿಟರ್ನ್ ಮನೆಗೆ ಬಂದೆ. ಆದ್ರೂ ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ 10:30 ಆಗಿತ್ತು ನೈಟು. ಬಿಕಾಸ್ ತುಂಬಾ ದೂರ ನನ್ನ ಲೊಕೇಶನ್ಗೆ ಆ್ಯಂಡ್ ಪಾರ್ಟಿ ಇದ್ದಿದ್ದ ಲೊಕೇಶನ್ಗೆ. ಸೊ ಅದಕ್ಕೆ ಜಸ್ಟ್ 1 to 2 hours ನಾನು ಟೈಮ್ ಸ್ಪೆಂಡ್ ಮಾಡಿ ಬಂದುಬಿಟ್ಟೆ ನಾನು ರಿಟರ್ನ್ ಮನೆಗೆ.